ಗೈಸ್ ನಾನು ಈ ವಿಡಿಯೋದಲ್ಲಿ ಈಗ ನಿಮಗೆ ಯಾವ ಥರ ಈಸಿಯಾಗಿ ರೂಬಿಕ್ಸ್ ಕ್ಯೂಬ್ನ ಸಾಲ್ವ್ ಮಾಡ್ಬೋದು ಅಂತ ಹೇಳಿಕೊಡ್ತೀನಿ. ಪಕ್ಕ ಇದನ್ನ ಕಲ್ತ್ಕೊಳ್ತೀರಾ, ಅಷ್ಟು ಈಸಿ ಆದ ಸ್ಟೆಪ್ಸೇ. ಇನ್ನೊಂದು 4 ಸ್ಟೆಪ್ ಅಷ್ಟೇ ಆಗೋಯ್ತದೆ ಫೈನಲಿ. ಸೊ ಗೈಸ್, ಈ ಥರ ಎಲ್ಲ ವಾಚ್ನು ಒಂದೇ ದಿನ ಕಟ್ಕೊಂಡೋದ್ರೆ ಏನಾಗ್ಬೋದು? ಅಜ್ಜಿ ವಾಚನೆ ಏತ ಆರ್ಡರ್ ಮಲ್ಪಾರೋ ದಾಯ್ತ ಮಲ್ಪಾರೋ ವಾಚನೆ ತಿನ್ನೋದು ಕುಳನೆ ನಿಗ್ಲ ಮತ್ತೆ ನಾಷ್ಟ ಮಲ್ಪಾರ ಪೂಜಿ ಬಾಲಂಬೆ ವರ. ಹೇಯ್, ನೋಡ್ತಾ ಇದ್ದೀರಾ? ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ದ ನ್ಯೂ ಬ್ಲಾಗ್. ದಿಸ್ ಇಸ್ ಮಿಡಲ್ ಕ್ಲಾಸ್ ಕನ್ನಡಿಗ. ಗೈಸ್ ನಾನು ಈ ವಿಡಿಯೋದಲ್ಲಿ ಈಗ ನಿಮಗೆ ಯಾವ ಥರ ಈಸಿಯಾಗಿ ರೂಬಿಕ್ಸ್ ಕ್ಯೂಬ್ನ ಸಾಲ್ವ್ ಮಾಡ್ಬೋದು ಅಂತ ಹೇಳಿಕೊಡ್ತೀನಿ. ಸಿಂಪಲ್ ಸ್ಟೆಪ್ಸಲ್ಲಿ ಹೇಳಿಕೊಡ್ತೀನಿ. ಬನ್ನಿ ನೋಡುವ ಯಾವ ಥರ ಸಾಲ್ವ್ ಮಾಡೋದು. ಈಸಿ, ನೀವು ಪಕ್ಕ ಇದನ್ನ ಕಲ್ತ್ಕೊಳ್ತೀರಾ, ಅಷ್ಟು ಈಸಿ ಆದ ಸ್ಟೆಪ್ಸೇ. ಬನ್ನಿ. ಸೊ ಗೈಸ್, ಫಸ್ಟ್ ನಾನೊಂದ್ಸರಿ ಮಾಡ್ತೀನಿ ಫಾಸ್ಟಾಗಿ. ಸೊ ಆಮೇಲೆ ಸ್ಲೋ ಆಗಿ ಯಾವ ಥರ ಈಸಿಯಾಗಿ ಮಾಡ್ಬೋದು ಅಂತ ನಿಮಗೆ ತೋರಿಸ್ಕೊಡ್ತೀನಿ. ಸೊ ಲೆಟ್ ಸ್ಟಾರ್ಟ್. ಫಸ್ಟ್ ನಾನು ಬೇಗ ಮಾಡಿಬಿಡ್ತೀನಿ, ಆಮೇಲೆ ಸ್ಲೋ ಆಗಿ ಒಂದೊಂದು ಸ್ಟೆಪ್ ನಿಮಗೆ ಈಸಿಯಾಗಿ ಹೇಳ್ಕೊಂಡು ಹೋಗ್ತೀನಿ. ಬನ್ನಿ. ಚಲಿए ಶುರು करते हैं. ಏನಿಲ್ಲ, ಆ ಕಡೆ ಒಂದು 4 ಸರಿ ಈ ಕಡೆ ಒಂದು 4 ಸರಿ ತಿರುಗಿಸ್ರಾಯ್ತು. ಅದು ಯಾವ ಥರ ತಿರುಗಿಸೋದು ಏನಂತ ನಾನು ಹೇಳಿಕೊಡ್ತೀನಿ ವಿಡಿಯೋ ಲಾಸ್ಟಲ್ಲಿ. ನಿಮಗೆ ಈಸಿಯಾಗಿ ಆಗ ಆರಾಮಾಗಿ ಅರ್ಥ ಆಯ್ತದೆ. 4 ಸ್ಟೆಪ್ ಅಷ್ಟೇ ಆಗೋಯ್ತದೆ. ಓ ಫೈನಲಿ ಮುಗ್ದೇ ಹೋಯ್ತು ಅಷ್ಟೇ. ಸೊ ಗೈಸ್ ನೋಡ್ಬೋದು ಎಷ್ಟು ಈಸಿಯಾಗಿ ಮಾಡಿದೆ ನೋಡಿದ್ರಾ? ಅಷ್ಟೇ ರೂಬಿಕ್ಸ್ ಕ್ಯೂಬ್ ಸಾಲ್ವ್ ಮಾಡೋದು. ಫ್ಲಾಶ್ ಬ್ಯಾಕ್. ಇಷ್ಟೇ, ತಲೆ ಓಡಿಸೋಕೆ ಏನಿಲ್ಲ. ಎಲ್ಲ ಮೊದಲಿಗೆ ಆರಾಮಾಗಿ ಬಿಚ್ಕೊಳ್ಳಿ. ಇಷ್ಟೇ ಸಿಂಪಲ್. ಬಿಚ್ಚು ಒಂದೊಂದೇ ಜೋಡಿಸ್ಕೊಂಡು ಬಂತು ಅಷ್ಟೇ. ಸಿಂಪಲ್ ಆಗಿ ಮಾಡೋದು, ಬೇರೆ ಏನು ಕೆಲಸ ಇಲ್ಲ. ಈಸಿಯಾಗಿ ಇಷ್ಟೇ ಸಿಂಪಲ್ ಆಗಿ ಮಾಡೋದು. ಬಿಚ್ಚಿ ಆದಮೇಲೆ ಜೋಡ್ಸಕ್ಕೆ ಗೊತ್ತಾಗದಿದ್ರೆ ಕೇಳಿ, ನಾನು ಬೇಕಾದ್ರೆ ಹೇಳ್ಕೊಡ್ತೀನಿ ಆಯ್ತಾ? ಅದಕ್ಕೇನು ಟೆನ್ಷನ್ ಮಾಡಬೇಡಿ, ನನಗೆ ಹೇಳಿದ್ರೆ ಆಯಿತು. ನೋಡಿ ಎಷ್ಟು ಈಸಿಯಾಗಿ ಆಯಿತು. ಏನಿಲ್ಲ, ಸಿಂಪಲ್ ಮೆಥಡ್ ಈಸಿಯಾಗಿ ಆಯಿತು. ಲಾಸ್ಟ್ ಸ್ಟೆಪ್ಸ್ ಆಯಿತು, ಮುಗೀತು ಇಲ್ಲಿಗೆ ಅಷ್ಟೇ, ಮುಗೀತು. ಸೊ ಗೈಸ್, ರೂಬಿಕ್ಸ್ ಕ್ಯೂಬ್ನ ಹೆಂಗೋ ಸಾಲ್ವ್ ಮಾಡಿ ನಾನು ಈ ವಾಚ್ಗಳನ್ನ ನೋಡ್ತಾ ಕೂತಿದ್ದೆ. ಆದರೆ ಅಷ್ಟರಲ್ಲಿ ದಾಯ್ತ ಚಿನ್ನು ಈತೊಂದು ವಾಚ್ ಈ ವಾಚನೆ ಆರ್ಡರ್ ಮಾಡ್ತದ ವಾಚನೆ ತಿನ್ಪರದಾನೆ ಏತು ವಾಚ್ ಉಂಡು ಇಲ್ಲ ನಿಲೀಕೆ ವಾಚೆ ಹೊರ ಬತ್ತದ ಹೊರ ತಿನ್ಪನ ಬಂದ್ರೆ ಬಲೆ ಹೊರ. ಸೊ ಗೈಸ್, ವಿಷಯ ಏನಂದರೆ, ನಾನು ಮೊನ್ನೆ ಒಂದು 2 ವಾಚ್ ಆರ್ಡ್ರ್ ಮಾಡಿದೆ ಇದು ಆನ್ಲೈನಲ್ಲಿ. ಸೊ ಅದು ಮೊನ್ನೆ ಡೆಲಿವರಿ ಆಗಿದೆ. ನನ್ನ ತಂಗಿಗೆ ಕಂಪ್ನಿ ಕಡೆಯಿಂದ ನಿನ್ನೆ ಒಂದು ವಾಚ್ ಗಿಫ್ಟ್ ಸಿಕ್ಕಿದೆ. ಸೊ ಆಲ್ರೆಡಿ 2 ವಾಚ್ ತೊಗೊಂಡಿದ್ದೆ. ಇವಾಗ ಇದೊಂದು ವಾಚ್ ಅಂತ ಅಮ್ಮನ ಜೊತೆ ಬೆಳಿಗ್ಗೆನೇ ಕ್ಲಾಸ್. ಎಷ್ಟು ವಾಚ್ ತೊಗೊಳ್ತೀರಾ, ಇದಕ್ಕೆ ಖರ್ಚು ಮಾಡಿ, ಇನ್ನೇನು ಮಾಡಬೇಡಿ, ಅದು ಇದು ಎಕ್ಸೆಟ್ರಾ ಏನು ಮಾಡೋಕ್ಕಾಗಲ್ಲ. ಹೇಗೆ ವಾಚ್ ತೋರಿಸ್ತೀನಿ ಯಾವುದು ಅಂತ. ಇದು ಮತ್ತು ಇದು 2 ವಾಚನ್ನ ಮೊನ್ನೆ ಆರ್ಡ್ರ್ ಮಾಡಿದ್ದೆ. ನೆನ್ನೆ ನೋಡಿದರೆ ನನ್ನ ತಂಗಿಗೆ ಈ ವಾಚ್ ಒಂದು ಗಿಫ್ಟ್ ಸಿಕ್ಕಿದೆ ಅವ್ರ ಕಂಪ್ನಿಯಿಂದ. ಏನೋ ಅಚೀವ್ ಮಾಡಿದ್ದಕ್ಕೆ ಒಂದು ಟ್ರೋಫಿನೂ ಮತ್ತು ಇದೊಂದು ವಾಚ್ ಗಿಫ್ಟ್ ಕೊಟ್ಟಿದ್ದಾರೆ. ಕಂಗ್ರ್ಯಾಚುಲೇಷನ್ ಬ್ರದರ್. ಸೊ ಗೈಸ್, ವಾಚ್ ಫಾರ್ ಸೇಲ್. ಬರೀ 100 ರೂಪಾಯಿ. ನಿಮ್ಮ ಅಪ್ಪ ಕೊಡ್ತಾನೆ. ಸೊ ಗೈಸ್, ಈ ಥರ ಎಲ್ಲ ವಾಚ್ನು ಒಂದೇ ದಿನ ಕಟ್ಕೊಂಡೋದ್ರೆ ಏನಾಗ್ಬೋದು? ಜನ ಮೆಟ್ಕೊಂಡು ಹೊಡಿತಾರೆ ಅಷ್ಟೇ. ಇಲ್ಲೊಂದು 4-5 ವಾಚ್ ಇದೆ ಅಷ್ಟೇ. ಇನ್ನೂ ಸ್ವಲ್ಪ ಇದೆ, ಎಲ್ಲ ವೇರ್ ಮಾಡ್ಕೊಂಡು ಹೋಗಿದ್ದಾರೆ. ತಂಗಿ ಜೊತೆ ಒಂದಿದೆ, ಅಪ್ಪನ ಜೊತೆ ಒಂದಿದೆ, ಮತ್ತು ಫ್ರೆಂಡ್ಸ್ ಕಟ್ಕೊಂಡು ಹೋಗಿದ್ದಾರೆ. ಇಲ್ಲಾಂದರೆ ತೋರಿಸ್ತಿದೆ ಎಲ್ಲ ವಾಚ್ ಕಲೆಕ್ಷನ್ಸ. ಮತ್ತು ಇಷ್ಟು ವಾಚ್ ಇದ್ದು ಇನ್ನೂ ತೆಗೆದ್ರೆ ಬೈಯೋದಿರ್ತಾರಲ್ವಾ. ಇನ್ನಂತೂ ವಾಚ್ ಬಗ್ಗೆ ಮನೇಲಿ ಮಾತಾಡಿದ್ರೆ ಚೀಪೇ ತಗೊಂಡು ಹೊಡಿಯೋದಂತೂ ಗ್ಯಾರಂಟಿ. ವಾಚ್ ವಿಷಯನ ಇಲ್ಲಿಗೆ ಬಿಟ್ಬಿಡುವ. ಸೊ ಗೈಸ್ ಬನ್ನಿ, ಅಮ್ಮನಿಗೆ ಆಲ್ರೆಡಿ BP ರೈಸ್ ಆಗಿದೆ, ಸ್ವಲ್ಪ ಕೂಲ್ ಮಾಡಿ ಬರುವ. ಲೆಟ್ಸ್ ಗೋ. A few moments later. ಅಮ್ಮ ಕೋಪನಾ? ಇಲ್ಲ ಖುಷಿ. ಅಮ್ಮನಿಗೆ ದ್ವೇಷ ಬಂದುಂಟಾ? ಇಲ್ಲ, ದ್ವೇಷ ಬರೋದಿಲ್ಲ. ಇಲ್ಲಿ ನಮಗೆ ಮಾಡಕ್ಕೆ ಕ್ಯಾಮೆ ಇಲ್ಲ, ಅದಕ್ಕೆ ನಿಮ್ಮ ಹತ್ರ ದ್ವೇಷ ಮಾಡೋದು. ಅದು ತಿಂಡಿ ಅಂತ ಬೆಳಿಗ್ಗೆ 6 ಗಂಟೆಗೆ ಎದ್ದೇಳ್ತೀವಿ, ರಾತ್ರಿ 11 ಗಂಟೆ ಮಲ್ಗೋ ಗಂಟೆ ನಿಮಗೆ ತಿನ್ನಿ ಒಂದೇ ನಂದು. ಈಗ ವಾಚ್ ತಗೊಂಡಿದ್ದಕ್ಕೆ ಅಂತ ಹೇಳ್ತೀರಾ? ವಾಚ್ ತಗೊಂಡು ಇನ್ನೊಂದು 4 ತಗೊಂಡಿರ್ತೀನಿ. ಇನ್ನು ಪುನಃ ಇದು ಆಕ್ಚುಲಿ ಚೆನ್ನಾಗಿರೋದು. ಇನ್ನೊಂದೇನು ತಗೊಳ್ಳ ಬೇರೆ ಕಂಪನಿ? ಇನ್ನೊಂದು 4 ತಗೋ. 2 ಅಲ್ಲ, 4 ತಗೋ.
ಕುತ್ತಿಗೆಗೆ ಕೈಗೆ ಕಾಲಿಗೆ ಎಲ್ಲರೂ ಹಿಂಗೆ ಕಟ್ಕೊಂಡು ಹೋದ್ರೆ ಆಯ್ತು. ಎಲ್ಲರೂ ಚಿನ್ನ ಬೆಳ್ಳಿ ಹಾಕ್ತಾರಲ್ಲ, ಅದು ನನ್ನ ತಂಗಿಗೆ ಗಿಫ್ಟ್ ಸಿಕ್ಕಿದೆ, ನಾನು ತೆಗ್ದಿದ್ದಲ್ಲ. ತಂಗಿಗೆ ಗಿಫ್ಟ್ ಸಿಕ್ಲಿ, ಅದನ್ನೇ ನೋಡ್ಕೊಂಡು ಅದನ್ನೇ ಇದ್ ಮಾಡ್ತಿರೋದಲ್ಲ ಲೈಫಲ್ಲಿ. ಬೇರೆ ಕೆಲಸ ಇದೆ ನಿನಗೆ, ಕೆಲಸ ಅಷ್ಟೇನಾ ಇರೋದು? ಸರಿ, ಈಗ ಬಾ ತಿನ್ನು. ಸರಿ. ಸೊ ಗೈಸ್, ಹೆಂಗೂ ಅಮ್ಮನೊಂದು ರೇಂಜ್ಗೆ ಕೂಲ್ ಮಾಡಿ ಆಯಿತು. ಸರಿ, ಟೈಮ್ ಆಯಿತು, ಬ್ರೇಕ್ಫಾಸ್ಟ್ ಮಾಡಿ ಬರ್ತೀನಿ. ಹಾಗೆ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿ ತನಕ ಎಲ್ಲರಿಗೂ ಮತ್ತೆ ಭೇಟಿಯಾಗೋಣ. ನಮಸ್ಕಾರ.